ಪ್ರೈಸ್ ಗಾಡ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಒಳ್ಳೆಯ ದಿನಗಳ ರಹಸ್ಯ. ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ಏನನ್ನಾದರೂ ಕಲಿಯುತ್ತಿದ್ದಾನೆ. ನಾವು ಕೌಶಲ್ಯಗಳನ್ನು ಕಲಿಯುತ್ತೇವೆ, ಜ್ಞಾನವನ್ನು ಕಲಿಯುತ್ತೇವೆ ಮತ್ತು ಇದರ ಹಲವು ವಿಷಯಗಳನ್ನು ಕಲಿಯುತ್ತೇವೆ. ಆದರೆ ಬೇರೆಲ್ಲ ಕಲಿಕೆಗಳಿಂದ ಮುಖ್ಯವಾದ ಒಂದು ವಿಷಯ ವಿಶ್ವಾಸಿಗಳಿಗಿದೆ. ಅದು ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಮತ್ತು ದೇವರ ಭಯದಲ್ಲಿ ಬದುಕುವುದು ಹೇಗೆ ಎಂಬುದನ್ನು ಕಲಿಯುವುದು. ಕೀರ್ತನೆಗಳು 32:8. ಅನೇಕ ಜನರಿಗೆ ದೇವರ ಬಗ್ಗೆ ತಿಳಿದಿದೆ. ಅನೇಕ ಜನರು ದೇವರನ್ನು ನಂಬುತ್ತಾರೆ, ಆದರೆ ಅವರಿಗೆ ದೇವರನ್ನು ಭಯಪಡುವುದು ಎಂದರೆ ಏನು ಎಂದು ಅವರಿಗೆ ತಿಳಿದಿಲ್ಲ. ಅದಕ್ಕಾಗಿಯೇ ಕೀರ್ತನೆಗಳ ಪುಸ್ತಕ 34:11 ದಾವೀದನು ತನ್ನ ವಿದ್ಯಾರ್ಥಿಗಳನ್ನು ಕರೆಯುವ ಶಿಕ್ಷಕನಂತೆ ಅಥವಾ ಮಕ್ಕಳನ್ನು ಕರೆಯುವ ತಂದೆಯಂತೆ ನಮ್ಮನ್ನು ಆಹ್ವಾನಿಸುತ್ತಾನೆ ಮತ್ತು ಹೀಗೆ ಹೇಳುತ್ತಾನೆ, ನನ್ನ ಮಕ್ಕಳೇ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ನಿಮಗೆ ಕರ್ತನ ಭಯವನ್ನು ಕಲಿಸುವೆನು. ಇದು ದೇವರ ಭಯವು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕಲಿಯಬೇಕಾದ ಮತ್ತು ಅಭ್ಯಾಸ ಮಾಡಬೇಕಾದ ವಿಷಯ ಎಂದು ತೋರಿಸುತ್ತದೆ. ಇಲ್ಲಿ ನಾವು ತುಂಬಾ ಆಸಕ್ತಿದಾಯಕವಾದದನ್ನು ನೋಡುತ್ತೇವೆ. ದಾವೀದನು ಇಲ್ಲಿ ಪ್ರಾರ್ಥಿಸುತ್ತಿಲ್ಲ, ಅವನು ಇಲ್ಲಿ ಕಲಿಸುತ್ತಿದ್ದಾನೆ. ಅವನು ಜನರನ್ನು ಕರೆದು ಹೇಳುತ್ತಿದ್ದಾನೆ, ಬನ್ನಿ, ನನ್ನ ಮಾತನ್ನು ಕೇಳಿ, ನಾನು ನಿಮಗೆ ಕಲಿಸುತ್ತೇನೆ. ಇದರರ್ಥ ದೇವರ ಭಯವು ನಾವು ಕಲಿಯಬೇಕಾದ ವಿಷಯ. ಅದು ಸ್ವಯಂಚಾಲಿತವಾಗಿ ಯಾರಿಗೂ ಬರುವುದಿಲ್ಲ. ಬೈಬಲ್ ಹಲವಾರು ಸ್ಥಳಗಳಲ್ಲಿ ದೇವರ ಭಯವನ್ನು ಕಲಿಯುವ ಬಗ್ಗೆ ಮಾತನಾಡುತ್ತದೆ. ಧರ್ಮೋಪದೇಶ ಕಾಂಡ 4:10, 17, 19, 31, 12, 13. ದಾವೀದನು ಜನರನ್ನು ಬಂದು ಕಲಿಯಲು ಆಹ್ವಾನಿಸುತ್ತಿದ್ದಾನೆ. ಇದು ಆಧ್ಯಾತ್ಮಿಕ ಸತ್ಯಗಳನ್ನು ಸಂಬಂಧದಲ್ಲಿ ಕಲಿಯಬೇಕಾಗುತ್ತದೆ ಎಂದು ತೋರಿಸುತ್ತದೆ. ದೇವರ ಭಯವು 2 ಸಂಬಂಧದಲ್ಲಿ ಕಲಿಯಬಹುದು. ಮೊದಲು ದೇವರೊಂದಿಗಿನ ನಮ್ಮ ವೈಯಕ್ತಿಕ ಸಂಬಂಧದ ಮೂಲಕ ಮತ್ತು ಎರಡನೇದಾಗಿ ದೇವರೊಂದಿಗಿನ ತಮ್ಮ ವೈಯಕ್ತಿಕ ಸಂಬಂಧದ ಮೂಲಕ, ದೈವಿಕ ನಾಯಕರ ಮಾರ್ಗದರ್ಶನ ಮೂಲಕ. ದೇವರು ಮೂಲ, ಆದರೆ ದೇವರು ನಮಗೆ ದೇವರ ಭಯವನ್ನು ಕಲಿಸಲು ನಾಯಕರನ್ನು ನಮಗಾಗಿ ಸಾಧನಗಳಾಗಿ ಉಪಯೋಗಿಸುತ್ತಾರೆ. ಎಫೆಸದವರಿಗೆ 4:11, 12 ನಾವು ಓದುತ್ತೇವೆ. ದೇವರು ವಿಶ್ವಾಸಿಗಳಿಗೆ ಹೇಗೆ ಬದುಕಬೇಕೆಂದು ತರಬೇತಿ ನೀಡಲು ನಾಯಕರನ್ನು ಮತ್ತು ಶಿಷ್ಯರನ್ನು ನೇಮಿಸಿದನು. 1 ಕೊರಿಂಥದವರಿಗೆ 4:15 ಪೌಲನು ತನ್ನನ್ನು ತಾನು ವಿಶ್ವಾಸಿಗಳಿಗೆ ಆಧ್ಯಾತ್ಮಿಕ ತಂದೆ ಎಂದು ಕರೆಯುತ್ತಾನೆ. ದಾವೀದನು ಜನರನ್ನು ಮಕ್ಕಳೆಂದು ಕರೆಯುವಂತೆ ಪೌಲನು ವಿಶ್ವಾಸಿಗಳನ್ನು ಮಕ್ಕಳು ಎಂದು ಕರೆಯುತ್ತಾ ಇದ್ದಾನೆ. ಅದು ಸಂಬಂಧವನ್ನು ತೋರಿಸುತ್ತದೆ. ತಂದೆ ಮಕ್ಕಳು ತರ ಸಂಬಂಧ. ಈ ಸಂಬಂಧದ ಮೂಲಕ ಮಾತ್ರ ನಾವು ದೇವರ ಭಯವನ್ನು ಕಲಿಯಲಾಗುತ್ತದೆ. ಅದಕ್ಕಾಗಿಯೇ 1 ಕೊರಿಂಥದವರಿಗೆ 4:15 ಪೌಲನು ಹೀಗೆ ಹೇಳುತ್ತಾನೆ, ನಿಮಗೆ ಕ್ರಿಸ್ತನಲ್ಲಿ ಲೆಕ್ಕವಿಲ್ಲದಷ್ಟು ಮಾರ್ಗದರ್ಶಕರು ಇದ್ದರೂ ನಿಮಗೆ ಅನೇಕ ತಂದೆಗಳಿಲ್ಲ. ಅಂದರೆ ಯು ಹ್ಯಾವ್ ಕೌಂಟ್ಲೆಸ್ ಗೈಡ್ಸ್ ಬಟ್ ಯು ಡೋಂಟ್ ಹ್ಯಾವ್ ಮೆನಿ ಫಾದರ್ಸ್. ನೀವು ಯಾರಿಂದ ಕಲಿಯಬೇಕಾಗಿರೋದು ತಂದೆ ಅಥವಾ ತಾಯಿಗಳಿಂದ. ಮಾರ್ಗದರ್ಶಕರು ಅಂದರೆ ನಿಮಗೆ ತುಂಬಾ ಆತ್ಮೀಯ ಅಂಕಲ್ ಅಂಡ್ ಆಂಟೀಸ್ ವಿಲ್ ಬಿ ದೇರ್, ಸಿಬ್ಲಿಂಗ್ಸ್ ವಿಲ್ ಬಿ ದೇರ್, ಸಹೋದರ ಸಹೋದರಿಗಳು ನಿಮಗಿರಬಹುದು. ಆದರೆ ನಿಮಗೆ ದೇವರ ಭಯ ಅವರಿಂದ ಕಲಿಯಕ್ಕಾಗಲ್ಲ. ದೇವರ ಭಯ ಕಲಿಯಬೇಕಂದ್ರೆ ದೇವರು ನೇಮಿಸಿದ ನಾಯಕರಿಂದ ಮಾತ್ರ ನಿಮಗೆ ಕಲಿಯಕ್ಕಾಗುತ್ತದೆ. ಅವರೇ ತಂದೆ, ಅಲ್ಲ ಅಂದರೆ ತಾಯಿ. ಅನೇಕ ವಿಶ್ವಾಸಿಗಳಿಗೆ ದೇವರ ಭಯದ ಮಹತ್ವ ತಿಳಿದಿಲ್ಲ. ಅದು ಅವರಿಗೆ ಐಚ್ಛಿಕ ಎಂದು ಅವರು ಭಾವಿಸುತ್ತಾರೆ. ಆದರೆ ದೇವರ ಭಯ ಪ್ರತಿಯೊಂದು ಮನುಷ್ಯನಿಗೂ ಅವಶ್ಯಕ. ದೇವರ ಭಯವಿಲ್ಲದೆ ಒಬ್ಬ ವ್ಯಕ್ತಿಯು ಧಾರ್ಮಿಕನಾಗಿರಬಹುದು, ಅವನು ಪ್ರಾರ್ಥಿಸಬಹುದು, ಆದರೆ ಅವನು ಪಾಪದಲ್ಲಿ ಬದುಕುತ್ತಿದ್ದಾನೆ. ತಾನು ದೇವರೊಂದಿಗೆ ಸರಿ ಎಂದು ಭಾವಿಸುತ್ತಾನೆ, ಆದರೆ ಅವನಲ್ಲಿ ಶಾಂತಿ ಇಲ್ಲ ಮತ್ತು ಈ ಲೋಕದ ಭಯದಲ್ಲಿ ಬದುಕುತ್ತಾರೆ. ದೇವರು ನಮ್ಮ ಹತ್ರ ಇದ್ದರೆ ನಮ್ಗೆ ಯಾವಾಗಲೂ ಶಾಂತಿ ಇರಬೇಕು. ನಾವು ದೇವರ ಹತ್ರ ಒಳ್ಳೆ ಸಂಬಂಧದಲ್ಲಿ ಇದ್ದರೆ ನಮಗೆ ಏನೇ ಬಂದರೂ ನಮಗೆ ಶಾಂತಿ ಇರಬೇಕು. ಅದನ್ನ ಅರ್ಥ ನಮಗೊಳ್ಳೆ ಸಂಬಂಧ ಇದೆ ಎಂದ. ಅದಕ್ಕಾಗಿಯೇ ಧರ್ಮ ಗ್ರಂಥವು ಪದೇ ಪದೇ ನಮ್ಮನ್ನು ಕರ್ತನ ಭಯವನ್ನು ಕಲಿಯಿರಿ ಎಂದು ಕರೆಯುತ್ತದೆ. ದೇವರ ಬಗ್ಗೆ ಅಜ್ಞಾನದಿಂದಾಗಿ ಅನೇಕರು ದೇವರ ಭಯವಿಲ್ಲದೆ ಬದುಕುತ್ತಾರೆ. ಅವರು ದೇವರ ವಾಕ್ಯವನ್ನು ನಿರ್ಲಕ್ಷಿಸುತ್ತಾರೆ, ಬರೀ ಪ್ರಾರ್ಥನೆ ಮಾಡುತ್ತಾರೆ. ವಿಶ್ವಾಸಿಗಳನ್ನು ನೋಡಿದರೆ ಅವರು ಬೈಬಲ್ ಓದುವುದಕ್ಕೂ ಮತ್ತು ಪಾಸ್ಟರ್ನ ಮೆಸೇಜ್ ವೀಕ್ಷಿಸುವುದಕ್ಕೂ ಕೇಳಿಸಿಕೊಳ್ಳುವುದಕ್ಕೂ ಸಮಯ ಕಳೆಯುವುದಿಲ್ಲ.
ಆದರೆ ಪ್ರಾರ್ಥಿಸುತ್ತಾರೆ. ಪ್ರಾರ್ಥನೆಯಿಂದ ಮಾತ್ರ ಅವರು ಜೀವನ ಮಾಡುತ್ತಾರೆ. ನೀವು ಪ್ರಾರ್ಥನೆಯಿಂದ ಮಾತ್ರ ಜೀವನ ಮಾಡುವವರಾಗಿದ್ರೆ ನಿಮ್ಮಲ್ಲಿ ದೇವರ ಭಯ ಎಂದಿಗೂ ಉಂಟಾಗುವುದಿಲ್ಲ. ದೇವರ ಭಯ ಉಂಟಾಗುವುದಕ್ಕಾಗುವುದಿಲ್ಲ. ದೇವರ ವಾಕ್ಯ ಓದಬೇಕು. ದೇವರ ವಾಕ್ಯ ನೀವು ಕಲಿತ್ಕೊಳ್ಳಬೇಕು. ಮೊದಲು ನಾವು ಅರ್ಥ ಮಾಡಿಕೊಳ್ಳೋಣ, ಜೀವನದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಭಯ ನಮಗೆ ಏಕೆ ಬೇಕು. ಜ್ಞಾನೋಕ್ತಿಗಳು 19:23 ನಾವು ಓದುತ್ತೇವೆ, ಕರ್ತನ ಭಯವು ಜೀವನಕ್ಕೆ ಕಾರಣವಾಗುತ್ತದೆ ಮತ್ತು ಅದನ್ನು ಹೊಂದಿರುವವರು ತೃಪ್ತರಾಗಿರುತ್ತಾರೆ, ಅವರಿಗೆ ಕೇಡು ಸಂಭವಿಸುವುದಿಲ್ಲ. ನಾನಿದು ಇಂಗ್ಲಿಷಲ್ಲೂ ಕೂಡ ಓದುತ್ತೀನಿ. ದ ಫಿಯರ್ ಆಫ್ ಗಾಡ್ ಲೀಡ್ಸ್ ಟು ಲೈಫ್ ಅಂಡ್ ಹೂಎವರ್ ಹ್ಯಾಸ್ ಇಟ್ rest satisfied and he will not be visited by harm. ಅಂದರೆ ದೇವರ ಭಯ ಇರುವವರಿಗೆ ಲೈಫ್ ಇದೆ, ಅವರಿಗೆ ಏನು ಹಾನಿ ಉಂಟಾಗುವುದಿಲ್ಲ ಅಂತ. ಕೆಟ್ಟ ಸುದ್ದಿಗಳು ಬರುತ್ತದೆ, ಕೆಟ್ಟದು ಬರಬಹುದು, ಆದರೆ ಅದರಿಂದ ಅವರಿಗೆ ಏನು ಹಾನಿ ಉಂಟಾಗುವುದಿಲ್ಲ. ಕರ್ತನ ಭಯವು ಜೀವನಕ್ಕೆ ಕಾರಣವಾಗುತ್ತದೆ ಮತ್ತು ಅದನ್ನು ಹೊಂದಿರುವವರು ತೃಪ್ತರಾಗಿರುತ್ತಾರೆ, ಅವನಿಗೆ ಕೇಡು ಸಂಭವಿಸುವುದಿಲ್ಲ. ದೇವರು ಪ್ರೀತಿಯ ದೇವರು ಮತ್ತು ಅದೇ ಸಮಯದಲ್ಲಿ ಎಲ್ಲ ಜನರ ನ್ಯಾಯಾಧೀಶ ಎಂದು ಬೈಬಲ್ ಬಹಿರಂಗಪಡಿಸುತ್ತದೆ. 1 ಯೋಹಾನ 4:8 ಹೇಳುತ್ತದೆ, ದೇವರು ಪ್ರೀತಿಯಾಗಿದ್ದಾನೆ, ಅವನು ನಮ್ಮನ್ನು ಕಾಳಜಿ ವಹಿಸುತ್ತಾನೆ, ನಮ್ಮನ್ನು ಒದಗಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಇದೆಲ್ಲ ಎಲ್ಲರಿಗೂ ಗೊತ್ತು ಅಲ್ಲವೇ? ಆದರೆ ಎಬ್ರಿಯರಿಗೆ 12:29 ಹೇಳುತ್ತದೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅದು ಕೇಳಿಸ್ಕೊಳ್ಳಕ್ಕೂ ಅಷ್ಟೊಂದು ಖುಷಿ ಇಲ್ಲ ಅಲ್ಲವೇ? ಆದರೆ ಅದು ನಿಜ. ಅಂದರೆ ಅವರು ಪಾಪ ಮತ್ತು ಅವಿಧೇಯತೆಯನ್ನು ಸಹಿಸುವುದಿಲ್ಲ. ಹೆಬಾಕುಕ್ 1:13 ಮತ್ತು ಯೆಶಾಯ 59:2. ನಮ್ಮ ಪ್ರತಿಯೊಂದು ಪಾಪವನ್ನು ನಾವು ಸರಿಪಡಿಸದಿದ್ದರೆ ನಮಗೆ ಶಿಕ್ಷೆಯಾಗುತ್ತದೆ. ಇದರಿಂದ ಯಾರಿಗೂ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಏಕೆಂದರೆ ದೇವರಿಗೆ ಪಾಪವು ಸಹಿಸಿಕೊಳ್ಳಕ್ಕಾಗಲ್ಲ. ನಮಗೂ ಬೇರೆಯವರ ಪಾಪ ಸಹಿಸಿಕೊಳ್ಳಕ್ಕಾಗಲ್ಲ ಅಲ್ಲವೇ? ಬೇರೆಯವರ ಪಾಪದಿಂದ ನಮಗೂ ತುಂಬಾ ಇರಿಟೇಷನ್ ಆಗುತ್ತದೆ, ತುಂಬಾ ಒಫೆಂಡೆಡ್ ಆಗುತ್ತೇವೆ. ನಮ್ಮ ಪಾಪ ದೇವರು ಸಹಿಸಿಕೊಳ್ಳುವುದಿಲ್ಲ. ನಾವು ಸರಿಪಡಿಸಲಿಲ್ಲದಿದ್ದರೆ ಅದು ನಮಗೆ ಶಿಕ್ಷೆಯಾಗುತ್ತದೆ. ಜನರು ದೇವರ ಪ್ರೀತಿಯನ್ನು ಮಾತ್ರ ಅರ್ಥ ಮಾಡಿಕೊಂಡರೆ ಅವರು ದೇವರನ್ನು ನಿರಾಳವಾಗಿ ನಡೆಸಿಕೊಳ್ಳಬಹುದು. ದೇವರು ಹೇಗಾದರೂ ಕ್ಷಮಿಸುತ್ತಾನೆ, ನನ್ನ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ, ಅಥವಾ ವಿಧೇಯತೆ ಅಷ್ಟು ಮುಖ್ಯ ಅಲ್ಲ ಎಂದು ವಿಶ್ವಾಸಿಗಳು ಭಾವಿಸುತ್ತಾರೆ ಅಲ್ಲವೇ? ಒಂದು 95% ವಿಶ್ವಾಸಿಗಳಿಗೆ ವಿಧೇಯತೆ ಎಷ್ಟು ಮುಖ್ಯ ಎಂದು ಅರ್ಥವಾಗುವುದಿಲ್ಲ ಅಲ್ಲವೇ? ನಿಮಗೆ ಹೇಗೆ ಇದೆ ಎಂದು ನನಗೆ ಗೊತ್ತಿಲ್ಲ, ಏಕೆಂದರೆ ಅವರಿಗೆ ದೇವರ ಭಯ ಇಲ್ಲ. ದೇವರ ಭಯ ನಮ್ಮಲ್ಲಿ ಬೆಳೆದರೆ ವಿಧೇಯತೆ ಎಷ್ಟು ಮುಖ್ಯ ಎಂದು ನಮಗೆ ಅರ್ಥವಾಗುತ್ತದೆ. ನಿಮಗೆ ದೇವರ ಭಯವಿಲ್ಲದಿದ್ದರೆ, ಇಫ್ ಯು ಆರ್ ಎ ಪರ್ಸನ್ ಹೂ ಡಸಂಟ್ ಹ್ಯಾವ್ ಫಿಯರ್ ಆಫ್ ಗಾಡ್, ಚೆಕ್ ಹೌ ಮಚ್ ಟೈಮ್ ಯು ಆರ್ ಸ್ಪೆಂಡಿಂಗ್ ಟು ಸ್ಟಡಿ ದ ವರ್ಡ್ ಅಂಡ್ ಹಿಯರ್ ಯುವರ್ ಪಾಸ್ಟರ್ಸ್ ಯೂಟ್ಯೂಬ್ ಮೆಸೇಜ್. ನೀವು ಪ್ರಾರ್ಥಿಸುತ್ತಾ ಇರಬಹುದು, ಆರಾಧಿಸುತ್ತಾ ಇರಬಹುದು, ಮೆಡಿಟೇಟ್ ಮಾಡುತ್ತಾ ಇರಬಹುದು, ಎಲ್ಲ ಮಾಡುತ್ತಾ ಇರಬಹುದು. ಆದರೆ ದೇವರ ವಾಕ್ಯದೊಂದಿಗೆ ನೀವು ಟೈಮ್ ಕಳೆಯದಿಲ್ಲದಿದ್ದರೆ ನಿಮಗೆ ದೇವರ ಭಯ ಎಂದಿಗೂ ಉಂಟಾಗುವುದಿಲ್ಲ. ನೀವು ಕೇಳಿಸ್ಕೊಂಡು ಹೋಗ್ತೀರಿ, ಆಮೇಲೆ ಇಲ್ಲಿ ಗೇಟಿಂದ ಆಚೆ ಹೋಗುವಾಗಲೇ ನೀವು ಈ ಮೆಸೇಜ್ ಮರೆತು ಹೋಗುತ್ತೀರಿ ಅಲ್ಲವೇ? ನಿಮಗೆ ಜ್ಞಾಪಕ ಇದೆಯಾ? ಯಾರಿಗೂ ಉಂಟಾಗುವುದಿಲ್ಲ. ಅದಕ್ಕೆ ನಾವು ಇದು ಅಪ್ಲೋಡ್ ಮಾಡುತ್ತೇವೆ ಮತ್ತು ಮತ್ತು ನೀವು ಕೇಳಿಸ್ಕೊಳ್ಳಬೇಕು. ಹಲ್ಲೆಲೂಯಾ. ಸೊ ಎಲ್ಲರೂ ಏನು ತಿಳ್ಕೊಳ್ಳುತ್ತಾರೆ? ದೇವರು ಕರುಣೆ ಉಳ್ಳವನು, ದೇವರು ಹೇಗಾದರೂ ನಮ್ಮನ್ನು ಕ್ಷಮಿಸುತ್ತಾನೆ, ನಮ್ಮ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ತುಂಬಾ ಕಷ್ಟದಲ್ಲಿ ಹೋಗ್ತೀವಲ್ಲ, ಅವನಿಗೆ ಅರ್ಥವಾಗುತ್ತದೆ. ನನಗಿರುವಷ್ಟು ಕಷ್ಟಗಳು ಬೇರೆ ಯಾರಿಗೂ ಇಲ್ಲ, ನನ್ನನ್ನು ಪ್ರೀತಿಸುವುದಕ್ಕೆ ಯಾರೂ ಇಲ್ಲ, ನಾನೆಷ್ಟು ಕಷ್ಟದಿಂದ ಹುಟ್ಟಿ ಬೆಳೆದು ಬರ್ತಾ ಇದ್ದೀನಿ, ದೇವರಿಗೆ ಗೊತ್ತು. ಅದಕ್ಕೆ ದೇವರಿಗೆ ಹೇಳಿರುವುದು, ನನ್ನನ್ನು ಪಾಲಿಸು, ನಿನ್ನ ಎಲ್ಲಾ ಸ್ಥಿತಿಗಳು ಬದಲಾಗುತ್ತದೆ ಎಂದು ದೇವರು ಅದಕ್ಕೆ ಹೇಳುವುದು. ಅದಕ್ಕೆ ನಾನು ನಿನ್ನನ್ನು ಕರೆದಿರುವುದು. ನೀನು ನನ್ನನ್ನು ಹುಡುಕಿ ಬರಲಿಲ್ಲ, ನಾನೇ ನಿನ್ನನ್ನು ಹುಡುಕಿ ಬಂದು ನನ್ನ ಆಲಯದಲ್ಲಿ ಸೇರಿಸಿರುವುದು ನಾನೇ. ಅಲ್ಲಂದು ನಿಮಗೆ ಹೇಳಕ್ಕಾಗತ್ತಾ? ಎಂದಿಗೂ ಇಲ್ಲ ಅಲ್ಲವೇ?
ನಾನು ನಿನ್ನನ್ನು ಪ್ರೀತಿಸ್ತೀನಿ. ನಾನು ಪ್ರೀತಿಸುವ ತರ ಯಾರಿಗೂ ಪ್ರೀತಿಸಕ್ಕಾಗಲ್ಲ. ನನ್ನ ಪ್ರೀತಿ ಮಾತ್ರ ನನಗೆ ಸಾಕು. ಆದರೆ ನೀನು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುವಿರಿ ಎಂದು ದೇವರು ಹೇಳಿರುವುದು ಅದಕ್ಕೆ. ಆದರೆ ನಮಗದ ಆಗುವುದಿಲ್ಲದಿದ್ದರೆ ದೇವರ ಪ್ರೀತಿ ಎಂದಿಗೂ ನಮಗೆ ಅನುಭವಿಸುವುದಕ್ಕೆ ಆಗುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ನಾವು ತಿಳ್ಕೊಳ್ತೇವೆ, ಅಯ್ಯೋ ನನಗೆ ಯಾರೂ ಇಲ್ಲ, ನನ್ನನ್ನು ಪ್ರೀತಿ ಮಾಡಕ್ಕೆ ಯಾರೂ ಇಲ್ಲ, ನಾನು ಒಬ್ಬಂಟಿಯಾಗಿ ಜೀವನ ಮಾಡುತ್ತೇನೆ. ದೇವರಿದ್ದರೆ ಬೇರೆ ಯಾರು ಬೇಕು ನಮಗೆ? ದೇವರು ನಮ್ಮ ಜೊತೆ ಇದ್ದರೆ ದೇವರ ಸಮ್ಮುಖನೂ ನಮ್ಮ ಜೊತೆ ಇರ್ತದೆ. ಒನ್ ಮೈಂಡೆಡ್ ಪೀಪಲ್ ವಿಲ್ ಬಿ ಆಲ್ವೇಸ್ ವಿತ್ ಯು. ಹಲ್ಲೆಲೂಯಾ. ಅದೆಂದಿಗೂ ನೀವು ಮರೆಯಬಾರದು. ದೇವರ ಕ್ಷಮೆಯು ನಾವು ಪಾಪದಲ್ಲಿ ಬದುಕುವುದನ್ನು ಮುಂದುವರಿಸುವುದಕ್ಕಲ್ಲ. ರೋಮಪುರದವರಿಗೆ 6:1-2 ನಾವು ಓದುತ್ತೇವೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲಿ ಬದುಕೋದು ಹೇಗೆ? ದೇವರೇ ಕ್ಷಮಿಸಿ ಎಂದು ನಾವು ಹೇಳುತ್ತೇವೆ, ಮತ್ತು ನಾವು ಪಾಪದಲ್ಲೇ ಬದುಕೋದು. ಮತ್ತು ಹೋಗಿ ದೇವರೇ ಕ್ಷಮಿಸಿ ಎಂದು ಹೇಳುವುದು, ಮತ್ತು ಪಾಪದಲ್ಲೇ ಬದುಕೋದು. ಆ ಜೀವನಕ್ಕಲ್ಲ ನಮ್ಮನ್ನು ಕರೆದಿರುವುದು. ಹಲ್ಲೆಲೂಯಾ. ಯೆರೆಮೀಯ 17:10 ಇದನ್ನಲ್ಲಿ ನಾವು ಓದುತ್ತೇವೆ, ಕರ್ತನಾದ ನಾನೇ ಹೃದಯವನ್ನು ಪರೀಕ್ಷಿಸುತ್ತೇನೆ, ಅಂತರಿಂದ್ರಿಯಗಳನ್ನು ಶೋಧಿಸುತ್ತೇನೆ. ಒಬ್ಬೊಬ್ಬನಿಗೆ ಅವನವನ ಮಾರ್ಗಗಳ ಪ್ರಕಾರವೂ ಅವನವನ ಕ್ರಿಯೆಗಳ ಪ್ರಕಾರವೂ ಪ್ರತಿಫಲ ಕೊಡುತ್ತೇನೆ. ನಮ್ಮ ಕ್ರಿಯೆಗಳಿಗೆ ನಮಗೆ ಪ್ರತಿಫಲ ಸಿಗುತ್ತದೆ. ನಾವು ಒಳ್ಳೆಯದು ಮಾಡಿದರೆ ದೇವರ ಮಕ್ಕಳೇ ನಮಗೆ ಒಳ್ಳೆಯದು ಬಂದು ಬಿಡುತ್ತದೆ. ನಿಮಗೆ ಡೌಟ್ ಇದೆಯಾ? ಒಳ್ಳೆಯದು ಮಾಡಬೇಕು. ಬರೀ ಒಳ್ಳೆಯದು ಬಯಸಿದರೆ ಆಗಲ್ಲ. ಒಳ್ಳೆಯದು ಬಯಸಿ ಒಳ್ಳೆಯದಕ್ಕಾಗಿ ಪ್ರಾರ್ಥಿಸಿದರೆ ಬರುವುದಿಲ್ಲ. ಹೌದು, ನಾವು ಬಯಸಬೇಕು, ಪ್ರಾರ್ಥಿಸಬೇಕು, ಮತ್ತು ಇಂಪಾರ್ಟೆಂಟ್ ಆಗಿ ನಾವು ಮಾಡಬೇಕಾಗಿರುವುದು ಒಳ್ಳೆಯದನ್ನು ಮಾಡಬೇಕು. ಏನು ಒಳ್ಳೆಯದನ್ನು? ಆತ್ಮದ ಒಳ್ಳೆಯ ಫಲಗಳು, ನೀತಿ, ಸಂತೋಷ, ಸಮಾಧಾನ, ಪ್ರೀತಿ, ತಾಳ್ಮೆ, ಇದೆಲ್ಲ ಸೆಲ್ಫ್ ಕಂಟ್ರೋಲ್, ಇದೆಲ್ಲ ನಾವು ಒಳ್ಳೆಯದು ಮಾಡುವುದು. ಬೇರೆಯವರಿಗೆ ಒಳ್ಳೆಯದು ಮಾಡುವುದು. ಒಬ್ರು ನನಗೆ ಕೋಪ ಮಾಡುತ್ತಾರೆ, ಅವರನ್ನು ಕ್ಷಮಿಸಿ ಅವರಿಗೆ ಲವ್ ಮಾಡುವುದು, ಒಳ್ಳೆಯದು ಮಾಡುವುದು. ಯಾರಿಗೆ? ಅವರಿಗೆ. ನಾನು ಕೋಪದಲ್ಲಿ ಇದ್ರೆ, ನಾನು ಒಫೆಂಡೆಡ್ ಆಗಿ ಇದ್ರೆ ಅವರಿಗೆ ಒಳ್ಳೆಯದು ಅನಿಸುತ್ತದಾ? ಎಂತಗೂ ಇಲ್ಲ. ಆದರೆ ನಾನು ಅದನ್ನು ಕ್ಷಮಿಸಿ ಅವರನ್ನು ಪ್ರೀತಿ ಮಾಡಿದರೆ ಅವ್ರಿಗೆ ಎಷ್ಟು ಒಳ್ಳೆಯದಾಗುತ್ತದೆ ಅಲ್ಲವೇ? ಅದೇ ಒಳ್ಳೆಯದು ನಾವು ಮಾಡಬೇಕಾಗಿರುವುದು. ದೇ ಶುಡ್ ಫೀಲ್ ದ ಲವ್. ಆದರೆ ನಾವು ಕೋಪ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವ್ರಿಗೆ ಒಳ್ಳೆಯದು ಅನಿಸೋದಿಲ್ಲ. ಆ ಗ್ಯಾಪ್ ಯಾವಾಗಲೂ ಅಲ್ಲಿ ಇರುತ್ತದೆ. ಅದು ಒಳ್ಳೆಯದಲ್ಲ. ಒಳ್ಳೆಯದು ನಾವು ಮಾಡಬೇಕು. ಈ ಎಲ್ಲಾ ಸತ್ಯಗಳು ದೇವರ ಭಯ ಏಕೆ ಅಗತ್ಯ ಎಂಬುದನ್ನು ವಿವರಿಸುತ್ತದೆ. ದಹಿಸುವ ಬೆಂಕಿಯ ಹಾಗೆ ಅವನು ನಮ್ಮ ಜೀವನದಲ್ಲಿ ಇರುವ ಪಾಪಗಳನ್ನು ಸುಡಿಸಿ ತೆಗೆದು ನಮ್ಮನ್ನು ಶುದ್ಧಿಗೊಳಿಸಲು ಮತ್ತು ಪವಿತ್ರವಾಗಿ ಅವನು ಮಾಡುವನು. ಅವನು ಹೇಗೆ ಮಾಡುವುದು? ಅವನ ವಾಕ್ಯದಿಂದ ಮತ್ತು ಶಿಸ್ತಿನ ಮೂಲಕ. ವಾಕ್ಯ ನಾವು ಓದುವಾಗ ನಮಗೆ ಭಯ ಬರಬೇಕು. ಅಯ್ಯೋ, ನಾನು ಹಿಂಗೆ ವರ್ತಿಸಬಾರದು. ನೀವು ವಾಕ್ಯ ಪದೇ 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 ಓದಲಿಲ್ಲದಿದ್ದರೆ ಆ ದೇವರ ಭಯ ನಿಮಗೆ ಬರುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾನು 1 ಅಲ್ಲ 2 ಸಾರಿ ನಾನು ಬೈಬಲ್ ಎಲ್ಲ ಓದಿ ಮುಗಿಸಿದ್ದೇನೆ ಎಂದು. ಎಷ್ಟು ಸಾರಿ ಓದಿದರೂ ಸಾಲದಿಲ್ಲ. ಅಲ್ಲಾಂದ್ರೆ ಮೆಸೇಜ್ ಆದರೂ 1 ಸಾರಿ 2 ಸಾರಿ ಕೇಳಿದರೆ ನಿಮಗೆ ಸಾಲದಿಲ್ಲ. ನೀವು ಕೇಳಿಸ್ಕೊಳ್ತಾ ಇರಬೇಕು. ಒಂದೊಂದು ಸಾರಿ ನೀವು ಕೇಳುವಾಗಲೂ ನಿಮಗೆ ಹೊಸದು ಹೊಸದು ಅಂತ ಅನಿಸುತ್ತದೆ. ಆದರೆ ಮಾತ್ರ ನಿಮಗೆ ದೇವರ ಭಯ ಉಂಟಾಗುವುದು. ನಿಮ್ಮಲ್ಲಿ ದೇವರ ಭಯ ಇಲ್ಲದಿದ್ದರೆ ಇದೆರಡು ಮಾಡ್ತಾ ಇಲ್ಲ. ಆದರೆ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ, ಆರಾಧನೆ ಮಾಡುತ್ತಾ ಇದ್ದೀರಿ, ಮೆಡಿಟೇಷನ್ ಮಾಡುತ್ತಾ ಇದ್ದೀರಿ, ನೀವೆಲ್ಲ ಮಾಡ್ತಾ ಇರಬಹುದು. ಎಬ್ರಾಯರಿಗೆ 12:6 ಹೇಳುತ್ತದೆ, ದೇವರು ತಾನು ಪ್ರೀತಿಸುವವರನ್ನು ಶಿಕ್ಷಿಸುತ್ತಾನೆ, ಅವನ ಶಿಷ್ಟು ನಮ್ಮನ್ನು ನಾಶ ಮಾಡುವುದಕ್ಕೆ ಅಲ್ಲ. ನಾವು ಪಾಪದಲ್ಲಿ ಮುಂದುವರಿಸಿದರೆ ಶಿಷ್ಟು ಬಂದೇ ಬರುತ್ತದೆ ದೇವರ ಮಕ್ಕಳೇ, ಎಲ್ಲರಿಗೂ. ಯಾಕೆಂದ್ರೆ ನಾವು ಪಾಪದಲ್ಲಿ ಮುಂದೆ ಹೋಗ್ತಾ ಇದ್ದರೆ ಅದರಲ್ಲಿ ಆಶೀರ್ವಾದ ಮಾಡುವವನಲ್ಲ ದೇವರು. ಶಿಷ್ಟು ನಮ್ಮನ್ನು ನಾಶ ಮಾಡುವ ಉದ್ದೇಶವನ್ನು ಹೊಂದಿಲ್ಲ, ಬದಲಾಗಿ ನಮ್ಮನ್ನು ಸರಿಪಡಿಸಲು ಮತ್ತು ನಮ್ಮ ಜೀವನವನ್ನು ಆತನ ಚಿತ್ತ ಮತ್ತು ನೀತಿಗೆ ಅನುಗುಣವಾಗಿ ಹೊಂದಿಸಲು. ಕೆಲವೊಮ್ಮೆ ದೇವರು ನಮ್ಮನ್ನು ಕಷ್ಟಗಳು, ವೈಫಲ್ಯಗಳು ಮತ್ತು ಕಾಯಿಲೆಗಳ ಮೂಲಕ ಶಿಷ್ಟಗೊಳಿಸುತ್ತಾನೆ. ಆದರೆ ಅನೇಕ ವಿಶ್ವಾಸಿಗಳು ಇದನ್ನು ದೇವರ ಶಿಷ್ಟು ಎಂದು ಅರಿತುಕೊಳ್ಳುವುದಿಲ್ಲ. ನಮಗೆ ಒಂದು ಕಾಯಿಲೆ ಬಂದರೆ, ಅಲ್ಲಾಂದ್ರೆ ನಮಗೇನಾದ್ರೂ ನಷ್ಟ ಆಗಿದ್ದರೆ ಇದೆಲ್ಲ ಶಿಷ್ಟು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮ್ಮ ಜೀವನವನ್ನು ಬದಲಾಯಿಸಲು ಬಯಸುವ ಸಮಯ ಅದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೇನಾದರೂ ಕೆಟ್ಟದಾಗಿದ್ದರೆ
ಯಾವಾಗಲೂ ನನ್ನ ಮೆಸೇಜಲ್ಲಿ ನಾನು ಹೇಳುತ್ತೇನೆ, ನಿಮಗೊಂದು ಫೀವರ್ ಬಂದರು, ಏನೇ ರೋಗ ಬಂದರು, ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ದಾರಿ ನೀವು ಚೇಂಜ್ ಮಾಡಬೇಕು. ಸೊ ಯು ಶುಡ್ ಆಸ್ಕ್ ಗಾಡ್, ದೇವರೇ, ನಿಮಗೆ ಗೊತ್ತಾಗುವುದಿಲ್ಲದಿದ್ದರೆ, ಕೆಲವರಿಗೆಲ್ಲ ಪಾಪ ಏನಂದೇ ಗೊತ್ತಾಗುವುದಿಲ್ಲ, ನಾನೇನು ಪಾಪ ಮಾಡುತ್ತೇನೆ ಎಂದೆಲ್ಲ ನೀವು ತಿಳ್ಕೊಳ್ಳುತ್ತಾ ಇರಬಹುದು. ಆದರೆ ನಿಮಗೇ ಗೊತ್ತಾಗುತ್ತದೆ, ಕೆಲವೊಂದು ಪಾಪ ಹಂಗೇ ಮುಂದುವರಿಸುತ್ತಾ ಇದ್ದರೆ ನೀವು ಟಕ್ಕಂದು ನೀವು ನಿಲ್ಲಿಸಬೇಕು. ಇಲ್ಲ, ಒಂದು ಮಾತ್ರೆ ತಕ್ಕೊಂಡ್ರೆ ನಿಮ್ಮ ಕಾಯಿಲೆಗಳು ವಾಸಿಯಾಗುತ್ತದೆ, ಆದರೆ ನಿಮ್ಮ ಹೃದಯದಲ್ಲಿ ಇರುವ ಕಾಯಿಲೆ ವಾಸಿ ಆಗುವುದಿಲ್ಲ. ಅದು ಬರೀ ಬೆಳೆಯುತ್ತದೆ. ಅದು ಬೆಳೆದರೆ ಇನ್ನು ಈಗ ಸ್ವಲ್ಪ ಚಿಕ್ಕ ಜ್ವರ ಬಂದಿರಬಹುದು, ನೆಕ್ಸ್ಟ್ ಇನ್ನೊಂದು ಬೇರೆ ದೊಡ್ಡ ಜ್ವರ ಬರಬಹುದು. ಸೊ ನಾವು ಜಾಗರೂಕರಾಗಿ ಅದು ಎದುರಿಸಬೇಕು. ಈ ಪರಿಸ್ಥಿತಿಯಲ್ಲಿ ದೇವರ ಹತ್ರ ನೀವು ಹೋಗಿ, ದೇವರೇ, ನೀವು ನನಗಿದೆಯಿಂದ ಏನು ಕಲಿಸುತ್ತಾ ಇದ್ದೀರಿ ಎಂದು ದೇವರನ್ನು ಕೇಳುವ ಸಮಯ ಅದು. ಅದಕ್ಕೆ ಬದಲು ವಿಶ್ವಾಸಿಗಳು ತಕ್ಷಣದ ಮತ್ತು ತೀವ್ರ ಪರಿಹಾರವನ್ನು ಮಾತ್ರ ಹುಡುಕುತ್ತಾರೆ. ನಾವು ನಷ್ಟ ಮತ್ತು ಅನಾರೋಗ್ಯವನ್ನು ಎದುರಿಸುವಾಗ ನಾವು ದೇವರ ಬಳಿಗೆ ಪ್ರಾರ್ಥನೆಯಲ್ಲಿ ಬಂದು ಆತನು ನಮ್ಮ ಜೀವನದಲ್ಲಿ ಏನು ಕಲಿಸಲು ಅಥವಾ ಸರಿಪಡಿಸಲು ಬಯಸುತ್ತಾನೆ ಎಂಬುದನ್ನು ತೋರುವಂತೆ ನೀವು ಕೇಳಿಕೊಳ್ಳಬೇಕು. ಇದು ನಿಮಗೆ ಮುಖ್ಯ ವಿಶ್ವಾಸಿಗಳೇ. ಮತ್ತು ದೇವರು ನಿಮ್ಮ ಪಾತ್ರೆಯನ್ನು ಬೆಳೆಸಿಕೊಂಡು ನಿಮಗೆ ಸಹಾಯ ಮಾಡುತ್ತಾನೆ. ನಿಮಗೆ ರೋಗ ಬಂದರೆ, ನಿಮಗೆ ಏನಾದರೂ ಕಷ್ಟವಾಗಿದ್ದರೆ ನೀವು ಪಾಸ್ಟರ್ ಹತ್ರ ಹೋಗಿ ಪ್ರಾರ್ಥಿಸಿಕೊಳ್ಳಬೇಕು. ದೇವರು ಪಾತ್ರೆಯನ್ನು ಬೆಳೆಸಿಕೊಂಡು ನಿಮಗೆ ಈ ಸಹಾಯ ನೀಡುತ್ತಾರೆ. ನೀವು ಹೋಗಿ ನಿಮ್ಮ ಪಾದ್ರಿಯ ಪ್ರಾರ್ಥನೆ ಪಡೆದು ಮತ್ತು ಅವರ ಸಲಹೆಯನ್ನು ಪಾಲಿಸಬೇಕು. ನಿಮ್ಮ ಸಮಸ್ಯೆಗಳಿಗೆ ಮತ್ತು ಕಾಯಿಲೆಗಳಿಗೆ ಖಂಡಿತವಾಗಿಯೂ ಮುಕ್ತಿ ಪಡೆಯುತ್ತೀರಿ. ಇದೇ ದೇವರ ನಿಯಮ. ನೀವು ಡಾಕ್ಟರ್ ಹತ್ರ ಹೋಗಿದರೆ ಆ ಮಾತ್ರೆ ತಕ್ಕೋಬೇಕು, ಈ ಸಿರಪ್ ತಕ್ಕೋಬೇಕು, ಇಂಜೆಕ್ಷನ್ ತಕ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ನೀವು ಅದೆಲ್ಲ ಅದೇ ತರ ಮಾಡುತ್ತೀರಿ, ನಿಮಗೆ ವಾಸಿಯಾಗುತ್ತದೆ. ಅದೇ ತರ ಒಂದು ತಾಯಿ ಅವ್ರ ತಂದೆ ಕೊಡುವ ಉಪದೇಶ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಕೀರ್ತನೆಗಳು 34:12-14 ವಾಕ್ಯದಲ್ಲಿ ದೈನಂದಿನ ಜೀವನದಲ್ಲಿ ದೇವರ ಭಯವು ನಿಜವಾಗಿ ಹೇಗೆ ಕಾಣುತ್ತದೆ ಎಂಬುದನ್ನು ದಾವೀದನು ವಿವರಿಸುತ್ತಾನೆ. 12ನೇ ವಾಕ್ಯದಲ್ಲಿ ಅವನು ನಮ್ಮನ್ನು ಕೇಳುತ್ತಾನೆ, ಒಳ್ಳೆಯದನ್ನು ನೋಡುವಂತೆ ದಿವಸಗಳನ್ನು ಪ್ರೀತಿ ಮಾಡಿ ಜೀವವನ್ನು ಕೋರುವ ಮನುಷ್ಯನು ಯಾರು? ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಜೀವನವನ್ನು ಬಯಸುತ್ತಾನೆ. ಒಳ್ಳೆಯ ವಿಷಯಗಳು, ಆಶೀರ್ವಾದಗಳು, ಶಾಂತಿ ಮತ್ತು ಯೋಗಕ್ಷೇಮದಿಂದ ಕೂಡಿದ ಜೀವನ ಎಲ್ಲರೂ ಬಯಸುತ್ತಾರೆ. ಅದಕ್ಕೋಸ್ಕರನೇ ನಾವು ಜೀವನ ಮಾಡುವುದು ಅಲ್ಲವೇ? ನಮಗೆಲ್ಲರಿಗೂ ಬೇಕಾಗಿರುವುದು ಒಳ್ಳೆಯ ಜೀವನ. ಆದರೆ ದೇವರು ಅಂತಹ ಜೀವನಕ್ಕಾಗಿ ಇಟ್ಟಿರುವ ಸ್ಥಿತಿಗಳಿಲ್ಲದೆ ಇವೆಲ್ಲವನ್ನು ಸಾಧಿಸಬಹುದು ಎಂದು ಅನೇಕ ಜನರು ಭಾವಿಸುತ್ತಾರೆ. ನಿಮ್ ತರ ದೇವರಿಗೆ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಮೇಲೇನೆ ದೇವರ ಪ್ರಾಮಿಸಸ್ ಎಲ್ಲ ದೇವರು ಕೊಡುವುದು. ಈ ವಾಕ್ಯಗಳು ಓದಿದರೆ ನಿಮಗೆ ಅರ್ಥವಾಗುತ್ತೆ. ಡ್ಯೂಟ್ರಾನಮಿ 28:1-2 ಮತ್ತು ಫುಲ್ ಚಾಪ್ಟರ್ ನೀವು ಓದಬಹುದು. ಮತ್ತು ಕೀರ್ತನೆಗಳು 34:9 ಹೇಳುತ್ತದೆ, ಆತನಿಗೆ ಭಯಪಡುವವರಿಗೆ ಏನು ಕೊರತೆ ಇಲ್ಲ. ಹಲ್ಲೆಲೂಯಾ. ದೇವರ ಭಯವಿಲ್ಲದೆ ಅವರು ಏಳಿಗೆ ಹೊಂದಬಹುದು ಎಂದು ಹಲವರು ಭಾವಿಸುತ್ತಾರೆ. ಜ್ಞಾನೋಕ್ತಿಗಳು 10:22 ಹೇಳುತ್ತದೆ, ಕರ್ತನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುವುದು, ಅದರೊಂದಿಗೆ ಆತನು ಯಾವ ದುಃಖವನ್ನು ಸೇರಿಸುವುದಿಲ್ಲ. ಆದರೆ ತುಂಬಾ ಜನರು ಅವರಿಗೆ ದೇವರಿಲ್ಲ ಮತ್ತು ದೇವರ ಭಯವಿಲ್ಲ. ಆದರೂ ನೀವು ನೋಡುತ್ತೀರಿ, ಅವರಿಗೆಲ್ಲ ತುಂಬಾ ಆಶೀರ್ವಾದಗಳು ಪಡೆದಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಇರಬಹುದು, ನಿಮ್ಮ ನೆಂಟರಿರಬಹುದು, ಪಕ್ಕದ ಮನೆಯವರಿರಬಹುದು, ಯಾರೇ ಆದರೂ ಅವರು ಚರ್ಚೆ ಹೋಗ್ತಾ ಇಲ್ಲ, ಅವರು ದೇವರನ್ನು ನಂಬುವುದಿಲ್ಲ, ಅವರು ದೇವರ ಭಯವಿಲ್ಲದೆ ಜೀವನ ಮಾಡುತ್ತಾರೆ. ಆದರೆ ಬೈಬಲ್ ಹೇಳುತ್ತದೆ, ಆ ಎಲ್ಲ ಸಮೃದ್ಧಿಯೊಂದಿಗೆ ದುಃಖಗಳು ಕೂಡುತ್ತವೆ. ಆದರೆ ದೇವರ ಭಯದಿಂದ ಐಶ್ವರ್ಯವನ್ನು ಉಂಟು ಮಾಡುವುದು, ಅದರೊಂದಿಗೆ ಯಾವ ದುಃಖವೂ ಸೇರಿಸುವುದಿಲ್ಲ. ನೀವು ದೇವರ ಭಯದಲ್ಲಿ ಜೀವನ ಮಾಡಿದರೆ ನಿಮಗೆ ಐಶ್ವರ್ಯ ಉಂಟಾಗುತ್ತದೆ. ಐಶ್ವರ್ಯ ಮಾತ್ರನೇ ಉಂಟಾಗುವುದು, ಒಳ್ಳೆಯ ಜೀವನನೇ ದೇವರು ಕೊಡುವುದು. ಧರ್ಮೋಪದೇಶ ಕಾಂಡ 28ನೇ ಚಾಪ್ಟರ್ ನೀವು ಓದಬೇಕು. ದೇವರಿಂದ ಬರುವ ಆಶೀರ್ವಾದ ಜೊತೆಗೆ ದುಃಖ ಇಲ್ಲ. ದೇವರನ್ನ ಪಾಲಿಸಿ ಆಶೀರ್ವಾದ ಉಂಟಾಗುವಾಗ, ಬರೀ ಪ್ರಾರ್ಥನೆಯಿಂದಲ್ಲ. ಹಲ್ಲೆಲೂಯಾ. ದೇವರ ಭಯವನ್ನು ಹೇಗೆ ಕಲಿಯಬೇಕು ಎಂದು ದಾವೀದನು ಕಲಿಸುತ್ತಿದ್ದಾನೆ. ಕೀರ್ತನೆಗಳು 34:13.
ಕೇಡಿನಿಂದ ನಿನ್ನ ನಾಲಿಗೆಯನ್ನು ಮೋಸವನ್ನು ನುಡಿಯದ ಹಾಗೆ ನಿನ್ನ ತುಟಿಗಳನ್ನು ಕಾಯಿ. ಇದರರ್ಥ ದೇವರ ಭಯವು ನಮ್ಮ ಮಾತಿನ ಮೇಲಿನ ನಿಯಂತ್ರಣದಿಂದ ಪ್ರಾರಂಭವಾಗುತ್ತದೆ. ನಮಗೆ ನಾಲಿಗೆಗೆ ಮಾತ್ರ ಕಂಟ್ರೋಲ್ ಇಲ್ಲ. ಬಾಯಲ್ಲಿ ಬರುವುದೆಲ್ಲ ಟಪ 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 ಅಂತ ನಾವು ಮಾತನಾಡ್ತೇವೆ. ಅದೊಂದು ಕಂಟ್ರೋಲ್ ಮಾಡಿದರೆ ಸಾಕು, ನಮಗೆ ಎಷ್ಟೊಂದು ಅಭಿವೃದ್ಧಿ ಬರ್ತದೆ ಅಂತ. ಯಾರಾದರೂ ಮುಟ್ಟಿದರೆ ಸಾಕು, ಶಾಕ್ ಕುಡಿಯೋದಾರೆ, ಕರೆಂಟ್, ಎಲೆಕ್ಟ್ರಿಸಿಟಿ, ವೆಲ್ಡಿಂಗ್ ಶಾಪ್ ಅಲ್ಲಿ ನೀವು ನೋಡ್ತೀರಲ್ಲ, ಅದೇ ತರ ಕೆಲವರಿಗೆ ಕೋಪ ಬಂದ್ರೆ ಅಂತ ಕೋಪದಲ್ಲಿ ಏನೇನೇನೇನೇನು ಮಾತನಾಡುತ್ತಾರೆ ಅಂದ್ರೆ ಅವರಿಗೆ ಗೊತ್ತೇ ಇಲ್ಲ. ದೇವರಿಗೆ ನಿಜವಾಗಿಯೂ ಭಯಪಡುವ ವ್ಯಕ್ತಿಗಳು ತಾನು ಏನು ಹೇಳುತ್ತಾನೆ ಎಂಬುದರ ಬಗ್ಗೆ ಜಾಗರೂಕನಾಗಿರುತ್ತಾನೆ. ಅವನು ಸುಳ್ಳು, ನಿಂದೆ, ಕೋಪ, ಗೋಸಿಪು ಮತ್ತು ಹಾನಿಕರ ಮಾತುಗಳನ್ನು ತಪ್ಪಿಸುತ್ತಾನೆ. ಕರ್ತನ ಭಯವು ನಮ್ಮ ನಾಲಿಗೆಯನ್ನು ಕಾಪಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ದಾವೀದನು ನಮಗೆ ಕಲಿಸುತ್ತಾನೆ. ಆದರೆ ಕೆಲವರು ದೇವರ ಭಯದಿಂದಾಗಿ ಅಲ್ಲ, ಬದಲಾಗಿ ಜನರಿಗೆ ಭಯಪಡುವುದರಿಂದ ತಮ್ಮ ನಾಲಿಗೆಯನ್ನು ನಿಯಂತ್ರಿಸುತ್ತಾರೆ. ಆದರೆ ಅವರ ಹೃದಯದಲ್ಲಿ ಇನ್ನೂ ಕೋಪ, ಶ್ರಮಸಾದಿರುವಿಕೆ, ಹೆಮ್ಮೆ, ಅಸೂಯೆ ಮತ್ತು ಇತರ ಪಾಪಪೂರ್ಣ ಆಲೋಚನೆಗಳನ್ನು ಇನ್ನೂ ಬೆಳೆಯುತ್ತಾ ಇರಬಹುದು. ದಾವೀದನು ಈ ರೀತಿಯ ನಿಯಂತ್ರಣದ ಬಗ್ಗೆ ಅಲ್ಲ ಕಲಿಸುವುದು. ದೇವರ ಭಯದಿಂದ ನಾವು ನಾಲಿಗೆಯನ್ನು ಮುಚ್ಚಬೇಕು, ಬಾಯನ್ನು ಮುಚ್ಚಬೇಕು. ಕೆಲವರು ಜನರ ಭಯದಿಂದ ನಾಲಿಗೆಯನ್ನು ಮುಚ್ಚುತ್ತಾರೆ. ಅದಲ್ಲ ದೇವರ ಭಯ. ಅದರಿಂದ ನಿಮಗೇನು ಸಿಗುವುದಿಲ್ಲ. ಯಾಕೆಂದರೆ ನಿಮ್ಮ ಯೋಚನೆಗಳು, ನಿಮ್ಮಲ್ಲಿ ನಡೆಯುವುದು ಎಲ್ಲ ಪಾಪಪೂರ್ಣ ಆಲೋಚನೆಗಳು. ನಾವು ದೇವರಿಗೆ ಭಯಪಡುತ್ತೇವೆ ಎಂಬ ಕಾರಣಕ್ಕಾಗಿ ನಮ್ಮ ನಾಲಿಗೆಗಳು ಕಾಪಾಡುವಾಗ ನಾವು ನಮ್ಮ ಹೃದಯವನ್ನು ದೇವರ ಭಯದಲ್ಲಿ ಬದುಕಲು ತರಬೇತಿಗೊಳಿಸುತ್ತೇವೆ. ನಮ್ಮ ಹೃದಯದಲ್ಲಿ ದೇವರ ಭಯ ಉಂಟಾಗಬೇಕು. ಹೇಗೆ? ನಮ್ಮ ನಾಲಿಗೆ ಕಂಟ್ರೋಲ್ ಮಾಡುವುದರಿಂದ. ಯಾಕೆಂದ್ರೆ ನಾನು ಹಿಂಗೆ ಮಾತನಾಡಬಾರದು, ನಾನು ಹಿಂಗೆ ಅವರ ಹತ್ರ ಗೋಸಿಪ್ಪು ಮಾಡಬಾರದು. ನಮ್ಮ ನಂಡರೆಲ್ಲರೂ ಬರ್ತಾರೆ, ಕೆಲವರ ಬಗ್ಗೆ ನೆಗೆಟಿವ್ ಆಗಿ ಎಲ್ಲರೂ ಮಾತನಾಡ್ತಾರೆ. ಹಳೆಯ ಸ್ವಭಾವದಲ್ಲಿ ನಾವು ಬೇರೆ ಏನಾದರೂ ನಾವೆಲ್ಲ ಹೇಳುತ್ತೇವೆ. ಆದರೆ ನಾವು ವಿಶ್ವಾಸಿಗಳಾಗಿ ನಾವು ಬಾಯಿ ಮುಚ್ಚಿಕೊಳ್ಳಬೇಕು. ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡಬಾರದು. ಹಲ್ಲೆಲೂಯ. ಕೀರ್ತನೆಗಳು 34:14 ದೇವರ ಭಯವು ಹೇಗೆ ಕಳೆಯಬೇಕೆಂದು ಮತ್ತೊಂದು ತರಬೇತಿಯನ್ನು ನೀಡುತ್ತಾನೆ. ಈ ವಾಕ್ಯ ಹೀಗೆ ಹೇಳುತ್ತದೆ: ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹುಡುಕಿ ಅದನ್ನು ಹಿಂಬಾಲಿಸು. ಇಲ್ಲಿ ದಾವೀದನು ವಿವರಿಸುವುದೇನೆಂದರೆ, ದೇವರ ಭಯವೇನೆಂದರೆ ಪಾಪವನ್ನು ತಪ್ಪಿಸುವುದು ಮಾತ್ರವಲ್ಲದೆ ಸರಿಯಾದದನ್ನು ಸಕ್ರಿಯವಾಗಿ ಆರಿಸಿಕೊಳ್ಳುವುದು. ಇದರ ಅರ್ಥ ದುಷ್ಟ ನಡವಳಿಕೆಯಿಂದ ದೂರ ಸರಿದು ಉದ್ದೇಶಪೂರ್ವಕವಾಗಿ ಒಳ್ಳೆಯದನ್ನು ಅಭ್ಯಾಸ ಮಾಡುವುದು ಎಂದರೆ ದೇವರ ಭಯವು ಜೀವನದ ಸಾಮಾನ್ಯ ಕ್ಷಣಗಳಲ್ಲಿ ರೂಪುಗೊಳ್ಳುತ್ತದೆ. ವಿಶೇಷವಾಗಿ ನಾವು ದೈನಂದಿನ ಒತ್ತಡಗಳನ್ನು ಎದುರಿಸುವಾಗ, ನಿರಾಸೆಗಳು, ಚಿಂತೆಗಳು, ಕೋಪ, ಗಾಬರಿ ಮತ್ತು ಹತಾಶೆಗಳನ್ನು ಎದುರಿಸುವಾಗ ದೇವರ ಭಯ ನಮ್ಮಲ್ಲಿ ರೂಪುಗೊಳ್ಳಬೇಕು. ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಗೆ ಅರ್ಥವಾಗ್ತಾ ಇದೆಯಾ ನಾನು ಹೇಳುವುದೇನೆಂದರೆ? ಅಂದರೆ ನಿಮ್ಮ ದೈನಂದಿನ ಜೀವನದ ಬಗ್ಗೆ ನೀವು ಯೋಚಿಸಿ. ಯಾರಾದರೂ ತಪ್ಪು ಮಾಡಿದಾಗ, ಬಹುಶಃ ನಿಮ್ಮ ಯೋಜನೆಗಳನ್ನು ವಿಫಲವಾದಾಗ, ಯಾರಾದರೂ ನಿಮ್ಮ ವಿರುದ್ಧ ಮಾತನಾಡಿದಾಗ, ನೀವು ನಿರಾಶೆಗೊಂಡಾಗ, ಅಥವಾ ಒಂದು ಸನ್ನಿವೇಶವು ಚಿಂತೆ ಮತ್ತು ಭೀತಿಯನ್ನು ಉಂಟು ಮಾಡಿದಾಗ ಹೇಗೆ ಪ್ರತಿಕ್ರಿಯಿಸುತ್ತೀರಿ? ಕೋಪದಲ್ಲೇ, ಪಾಪದಲ್ಲೇ ನಾವು ಪ್ರತಿಕ್ರಿಯಿಸುವುದು. ನಕಾರಾತ್ಮಕವಾಗಿ ನಾವು ಪ್ರತಿಕ್ರಿಯಿಸುತ್ತೇವೆ. ನಾವು ದೂರು ನೀಡುತ್ತೇವೆ, ನಾವು ಚಿಂತೆ ಮಾಡುತ್ತೇವೆ, ಅಸಮಾಧಾನಗೊಳ್ಳುತ್ತೇವೆ, ಕಠೋರವಾಗಿ ನಾವು ಮಾತನಾಡುತ್ತೇವೆ, ಇತರರನ್ನು ದೂಷಿಸುತ್ತೇವೆ ಅಥವಾ ಕೋಪದಿಂದ ಪ್ರತಿಕ್ರಿಯಿಸುತ್ತೇವೆ. ಆದರೆ ನಮಗೆ ದೇವರ ಭಯ ಇದ್ದರೆ, ಯಾರಾದರೂ ನಮ್ಮನ್ನು ನೋಯಿಸಿದಾಗ ಮತ್ತು ನಾವು ಕಠಿಣ ಮಾತುಗಳಿಂದ ಪ್ರತಿಕ್ರಿಯಿಸುವ ಪ್ರಚೋದನೆ ಅನುಭವಿಸಿದಾಗ ನಾವು ಶಾಂತವಾಗಿರುತ್ತೇವೆ ಮತ್ತು ಮೃದುವಾಗಿ ಮಾತನಾಡುತ್ತೇವೆ. ನೀವಿದು ಅಭ್ಯಾಸ ಮಾಡಬೇಕು. ಮತ್ತು ಒತ್ತಡ ಅಥವಾ ಚಿಂತೆಯಲ್ಲಿ ಇದ್ದಾಗ ದೇವರಲ್ಲಿ ನಂಬಿಕೆಯಿಂದ ನಾವು ವರ್ತಿಸಬೇಕು. ದೇವರು ನಿಯಂತ್ರಣದಲ್ಲಿ ಇದ್ದಾನೆ ಎಂದು ನೀವು ನಿಮಗೆ ಹೇಳಿಕೊಳ್ಳಬೇಕು. ಇದು ನಾವು ಅಭ್ಯಾಸ ಮಾಡಬೇಕು. ನಮಗೆ ಅರ್ಥವಾಯ್ತಾ? ನಮ್ಮನ್ನು ನಿಯಂತ್ರಿಸಿ ಮತ್ತು ಒಳ್ಳೆಯದನ್ನು ಮಾಡಬೇಕು. ಯಾರಾದರೂ ಕೋಪದಲ್ಲಿ ವರ್ತಿಸಿದರೆ ಬರೀ ಕೋಪವನ್ನು ಕಂಟ್ರೋಲ್ ಮಾಡುವುದಲ್ಲ, ಅವರನ್ನು ನಾವು ಪ್ರೀತಿಸಿ ಒಳ್ಳೆಯ ಮಾತನ್ನು ನಾವು ಮಾತನಾಡಬೇಕು. ಎಷ್ಟು ಕಷ್ಟ ಅಲ್ಲವೇ? ಅದು ನಾವು ಪ್ರಾಕ್ಟೀಸ್ ಮಾಡಬೇಕು. ಹಲ್ಲೆಲೂಯ. ಈ ಪುನರಾವರ್ತಿತ ಆಯ್ಕೆಗಳ ಮೂಲಕ ನಮ್ಮ ಹೃದಯವನ್ನು ನಿಧಾನವಾಗಿ
ದೇವರ ಸಾನ್ನಿಧ್ಯಕ್ಕೆ ಹೆಚ್ಚು ಸಂವೇದನಾಶೀಲವಾಗುತ್ತದೆ. ಕಾಲಾನಂತರದಲ್ಲಿ ನಾವು ಆತನ ಮುಂದೆ ಎಚ್ಚರಿಕೆಯಿಂದ ಬದುಕಲು ಪ್ರಾರಂಭಿಸುತ್ತೇವೆ. ಪ್ರತಿಯೊಂದು ಸನ್ನಿವೇಶದಲ್ಲಿ ಆತನಿಗೆ ಏನು ಇಷ್ಟವಾಗುತ್ತದೆ ಎಂಬುದರ ಕುರಿತು ನಾವು ಯೋಚಿಸುತ್ತೇವೆ. ನಾವು ದೇವರನ್ನು ಆಳವಾಗಿ ನಂಬಲು, ಶಾಂತಿ ಮತ್ತು ಸಂತೋಷದಿಂದ ಬದುಕಲು ಪ್ರಯತ್ನಿಸುತ್ತೇವೆ. ದೇವರ ಭಯವನ್ನು ಹೀಗೆ ನಾವು ಕಳೆಯಬೇಕು. ಅರ್ಥವಾಯ್ತಾ ನಮಗೆ? ಬರೀ ನಾವು ಕಂಟ್ರೋಲ್ ಮಾಡುವುದಲ್ಲ, ನಾವು ಆಪೋಸಿಟ್ ಮಾಡಬೇಕು. ಭಯ ಬಂದರೆ ಬರೀ ಕಂಟ್ರೋಲ್ ಮಾಡುವುದಲ್ಲ, ವಾಕ್ಯಗಳನ್ನು ನಾವು ಹೇಳಬೇಕು. ವಿಶ್ವಾಸದ ಪದಗಳನ್ನು ನಾವು ಹೇಳಬೇಕು. ಯಾರಾದರೂ ಕೋಪದಲ್ಲಿ ವರ್ತಿಸಿದರೆ ಕೋಪ ಕಂಟ್ರೋಲ್ ಮಾಡುವುದಲ್ಲ, ಅವರನ್ನು ಪ್ರೀತಿಸಬೇಕು. ಪ್ರೀತಿಯ ಮಾತುಗಳನ್ನು ನಾವು ಮಾತನಾಡಬೇಕು. ನಾವು ಹೀಗೆ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಮಗೆ ಶಾಂತಿ ಉಂಟಾಗುತ್ತದೆ. ಇಲ್ಲದಿದ್ದರೆ ನಮಗೆ ಶಾಂತಿ ಉಂಟಾಗುವುದಿಲ್ಲ. ಹೀಗೆ ನೀವು ಮಾಡಿದರೆ ಮಾತ್ರ ನಿಮ್ಮಲ್ಲಿ ದೇವರ ಭಯ ಬರುತ್ತದೆ. ನಿಮಗೆ ಅರ್ಥವಾಯ್ತಾ? ಇವತ್ತು ನೀವು ಅರ್ಥ ಮಾಡಿಕೊಂಡು ಹೋಗಬೇಕು. ನಮ್ಮಲ್ಲಿ ದೇವರ ಭಯ ಬೆಳೆಯಬೇಕಂದರೆ ನಾವು ಕೆಟ್ಟದನ್ನು ನಿಲ್ಲಿಸಿ ಒಳ್ಳೆಯದನ್ನು ಮಾಡಬೇಕು ಅಂತ. ಏನು ಹೇಳಿದ್ರು? ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು ಮತ್ತು ಸೀಕ್ ಪೀಸ್ ಅಂಡ್ ಪರ್ಸ್ಯೂ. ನಾವು ಶಾಂತಿಯನ್ನು ಹುಡುಕಿ ಅದನ್ನು ಹಿಂಬಾಲಿಸಬೇಕು. ಹೌದು, ನನ್ನ ಹಸ್ಬೆಂಡು ಅಲ್ಲಾಂದ್ರೆ ವೈಫು, ಮಕ್ಕಳು ಕೆಟ್ಟದಾಗಿ ವರ್ತಿಸುತ್ತಾ ಇದ್ದಾರೆ, ಅವರನ್ನು ಪ್ರೀತಿಸುವುದಕ್ಕೆ ಆಗುವುದಿಲ್ಲ. ಕಂಟ್ರೋಲ್ ಮಾಡಿ ಮತ್ತು ನಾನು ಅವರನ್ನು ಪ್ರೀತಿಸುವ ಮಾತು ಆಡಬೇಕು. ಅವರಿಗೆ ಅನುಭವವಾಗಬೇಕು. ಓ, ಶಿ ಆರ್ ಹಿ ಈಸ್ ಲವಿಂಗ್ ಮೀ. ಯಾರೇ ಆದರೂ, ಯಾರತ್ರ ಆದರೂ ಏನಾಗುತ್ತದೆ? ನಮಗೆ ಪೀಸ್ ಉಂಟಾಗುತ್ತದೆ. ಇದೇ ಸೀಕ್ ಪೀಸ್ ಅಂಡ್ ಪರ್ಸ್ಯೂ ಇಟ್. ಇಂಥ ಜೀವನವನ್ನು ನಾವು ಪರ್ಸ್ಯೂ ಮಾಡಬೇಕು. ಇದೇ ವಿಶ್ವಾಸದ ಜೀವನ. ಆದರೆ ಕರ್ತನೆ ನನ್ನನ್ನು ಕ್ಷಮಿಸು ಎಂದು ಪದೇ ಪದೇ ಹೇಳುವುದರಿಂದ ಅವರಿಗೆ ದೇವರ ಭಯ ಇದೆ ಎಂದು ಅನೇಕ ವಿಶ್ವಾಸಿಗಳು ಭಾವಿಸುತ್ತಾರೆ. ನಿಮಗೆಂದಿಗೂ ಇಲ್ಲ. ಕ್ಷಮೆ ಕೇಳುವುದು ಮುಖ್ಯ, ಆದರೆ ನಿಮ್ಮ ನಡವಳಿಕೆ ಎಂದಿಗೂ ಬದಲಾಗದಿದ್ದರೆ, ನಿಮ್ಮ ಸ್ವಭಾವಗಳು ಎಂದಿಗೂ ಬದಲಾಗದಿದ್ದರೆ ದೇವರ ಭಯ ನಿಮ್ಮಲ್ಲಿ ಬೆಳೆಯುತ್ತಿಲ್ಲ. ನಿಮ್ಮಲ್ಲಿ ದೇವರ ಭಯ ಬೆಳೆಯಿದರೆ ನೀವು ಡಿಫರೆಂಟ್ ಆಗಿ ವರ್ತಿಸುತ್ತೀರಿ. ನೀವು ಎನಿಮಿಯನ್ನು ಪ್ರೀತಿಸುತ್ತೀರಿ. ನಿಮ್ಮ ಮಾತುಗಳು ಚೇಂಜ್ ಆಗುತ್ತದೆ. ಇನ್ನೊಬ್ಬರಿಗೆ ಅನುಭವವಾಗುತ್ತದೆ, ಇನ್ನೊಬ್ಬರಿಗೆ ಅರ್ಥವಾಗುತ್ತದೆ ನೀವು ಅವರನ್ನು ಪ್ರೀತಿಸುತ್ತಾ ಇದ್ದೀರಿ ಅಂತ. ಇಲ್ಲದಿದ್ದರೆ ಅವರಿಗೆ ಅದೇ ಅನುಭವ ಆಗುತ್ತದೆ, ನೀವು ಅವರನ್ನು ಎಷ್ಟು ದೂಷಿಸುತ್ತಾ ಇದ್ದೀರಿ ಅಂತ. ಹಲ್ಲೆಲೂಯಾ. ಸ್ವಭಾವಗಳನ್ನು ಚೇಂಜ್ ಆಗ್ತಾ ಇಲ್ಲದಿದ್ದರೆ ನೀವು ಇನ್ನೂ ಹಳೆಯ ಸ್ವಭಾವದಲ್ಲೇ ನೀವು ಮುಂದುವರಿಸಿ ಮತ್ತು ದೇವರೇ ನನ್ನನ್ನು ಕ್ಷಮಿಸಿ ಎಂದು ನೀವು ಹೇಳಿಕೊಂಡು ಜೀವನ ಮಾಡುತ್ತಾ ಇದ್ರೆ ನಿಮ್ಮಲ್ಲಿ ದೇವರ ಭಯ ಬೆಳೆಯುತ್ತಾ ಇಲ್ಲ. ಪಶ್ಚಾತ್ತಾಪವು ನಮ್ಮ ಪಾತ್ರ ಮತ್ತು ಮನೋಭಾವದಲ್ಲಿ ಬದಲಾವಣೆಯಾದಾಗ ದೇವರ ಭಯವು ಬೆಳೆಯುತ್ತದೆ. ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು ಎಂದು ಕೀರ್ತನೆಗಳು 34:14 ದಾವೀದನು ಇದೇ ಹೇಳಿರುವುದು. ಇದರ ಅರ್ಥ ಯೇಸುವಿನ ರಕ್ತದಿಂದ ಪಾಪಗಳನ್ನು ತೊಳೆಯುವುದು ಮಾತ್ರವಲ್ಲ, ನಾವು ಮಾಡಲು ವೈಫಲ್ಯವಾದದನ್ನು ನಾವು ಮಾಡಬೇಕು. ನಾವು ಪಾಪ ಮಾಡುತ್ತೇವೆ ಮತ್ತು ದೇವರೇ ನನ್ನನ್ನು ಕ್ಷಮಿಸಿ. ವಿಶ್ವಾಸಿಗಳು ಏನು ತಿಳ್ಕೊಳ್ತಾರೆ? ನಾನು ದೇವರ ಭಯದಲ್ಲೇ ಜೀವನ ಮಾಡುವುದು ಅಲ್ಲ. ಕೇಡಿನಿಂದ ತೊಲಗಿ ಒಳ್ಳೆಯದನ್ನು ಮಾಡು. ನೀವು ಏನು ವಿಫಲರಾಗಿದ್ದೀರೋ, ಏನೇನು ನೀವು ಮಾಡಲಿಲ್ಲ, ಅದು ಮಾಡುವಾಗ ನೀವು ಮಿನಿಸ್ಟ್ರಿ ಏನು ಮಾಡುತ್ತಾ ಇಲ್ಲ, ನಿಮಗೆ ಗೊತ್ತು ಏನು ಮಿನಿಸ್ಟ್ರಿ ಮಾಡಬೇಕು ಅಂತ. ದೇವರು ನಿಮಗೆ ಉಡುಗೊರೆಗಳು ಕೊಟ್ಟಿದ್ದಾರೆ. ಆದರೂ ದೇವರ ಹತ್ರ ಬಂದು ದೇವರೇ ಇವತ್ತು ಮಾಡಲಿಲ್ಲ, ನಿನ್ನೇನು ಮಾಡಲಿಲ್ಲ, ನನಗೆ ಅನಿಸಲಿಲ್ಲ ಅಂತ ಹೇಳಿದರೆ, ಓ ನಾನು ದೇವರ ಹತ್ರ ತುಂಬಾ ಹತ್ರದಲ್ಲಿ ಇದ್ದೀನಿ ಎಂದು ನೀವು ತಿಳ್ಕೊಳ್ಳುತ್ತೀರಿ. ದೇವರ ಭಯದಲ್ಲಿ ನೀವು ಬೆಳೆಯುತ್ತಾ ಇಲ್ಲ. ನೀವು ಮಾಡಕ್ಕೆ ಶುರು ಮಾಡಬೇಕು. ಏನು ಮಾಡುತ್ತಾ ಇರಲಿಲ್ಲ ಅದು ಮಾಡಕ್ಕೆ ಶುರು ಮಾಡಿದರೆ ಮಾತ್ರ ನಿಮಗೆ ದೇವರ ಭಯ ಉಂಟಾಗುತ್ತದೆ. ಆವಾಗ ಏನಾಗುತ್ತದೆ? ನಮಗೆ ಶಾಂತಿ ಉಂಟಾಗುತ್ತದೆ. That time the peace what we get is no one can understand. That peace is God. God is with us. ಇಮ್ಯಾನ್ಯುವೆಲ್. ಎಲ್ಲ ಕೆಟ್ಟದು ಮಾಡಿ ಮತ್ತು ದೇವರೇ ಕ್ಷಮಿಸಿ ಮತ್ತೆ ಕೆಟ್ಟದು ಮಾಡಿ ಇಮ್ಯಾನ್ಯುವೆಲ್, ದೇವರು ನನ್ನ ಹತ್ರ ಇದ್ದಾನೆ ಎಂದು ನೀವು ಹಾಡಿಕೊಂಡು ನೀವು ಡ್ಯಾನ್ಸ್ ಆಡ್ತೀರಿ. ಉದಾಹರಣೆಗೆ ದೈನಂದಿನ ಜೀವನದಲ್ಲಿ ನಾವು ಅನೇಕ ಸಣ್ಣ ಸನ್ನಿವೇಶಗಳನ್ನು ಎದುರಿಸುತ್ತೇವೆ. ನಿರಾಶೆಗಳು, ಚಿಂತೆಗಳು, ಗಾಬರಿ, ಕೋಪ, ಕಿರಿಕಿರಿ ಮತ್ತು ತಪ್ಪು ಗ್ರಹಿಗಳನ್ನು ನಾವು ಎದುರಿಸುತ್ತೇವೆ. ಆದರೆ ಆ ಕ್ಷಣಗಳಲ್ಲಿ ನಾವು ಆಗಾಗ್ಗೆ ನಾವು ವಿಫಲವಾಗುತ್ತೇವೆ. ಆ ಪಾಪದಲ್ಲಿ ಬೀಳಬಹುದು ಮತ್ತು ನಾವು ದೇವರನ್ನು ಕ್ಷಮೆ ಕೇಳಬಹುದು.
ಆದರೆ ನಾವು ಕ್ಷಮೆ ಕೇಳಿದ ನಂತರ ಆಳವಾದದನ್ನು ನಾವು ಮಾಡಬೇಕು. ನೆಕ್ಸ್ಟ್ ಮೊಮೆಂಟ್ ನೀವು ಪ್ರೀತಿಸಬೇಕು. ಅವರಿಗೆ ಹೋಗಿ ಮಾತನಾಡಿ, ಹಗ್ಗು ಮಾಡಿ, ಪ್ರೇಯರ್ ಮಾಡಿ, ತಕ್ಷಣ ನೀವು ಮಾಡಬೇಕಾಗಿರುವುದು. ಹಲ್ಲೆಲೂಯ. ಅಂದ್ರೆ ನಿನ್ನೆ ಕೋಪವು ನಮ್ಮನ್ನು ನಿಯಂತ್ರಿಸಿದರೆ ಇಂದು ನಾವು ಸ್ವಯಂ ನಿಯಂತ್ರಣವನ್ನು ಆರಿಸಿಕೊಂಡು ನಮ್ಮನ್ನು ದೂಷಿಸುವವರನ್ನು ಪ್ರೀತಿಸಬೇಕು, ಪ್ರೀತಿಯಿಂದ ಮಾತನಾಡಬೇಕು. ನಿನ್ನೆ ಚಿಂತೆ ನಿಮ್ಮನ್ನು ಭಯಭೀತಗೊಳಿಸಿದರೆ ಇಂದು ನೀವು ದೇವರನ್ನು ನಂಬಲು ಆರಿಸಿಕೊಳ್ಳಬೇಕು. ಡೈಲಿ ನೀವು ಭಯದಲ್ಲಿ ಜೀವನ ಮಾಡಬಾರದು. ಏನೇ ಬಂದರೂ ಭಯ ಅಂದ್ರೆ ನಿಮಗೆ ದೇವರ ಭಯ ಇಲ್ಲ. ಮತ್ತು ನೀವು ನಿನ್ನೆ ಕಠೋರವಾಗಿ ಮಾತನಾಡಿದರೆ ಇಂದು ನೀವು ನಿಮ್ಮ ನಾಲಿಗೆಯನ್ನು ನಿಗ್ರಹಿಸಿ ಶಾಂತಿಯನ್ನು ಮಾತನಾಡಬೇಕು. ಈ ರೀತಿ ದೇವರ ಭಯವು ನಮ್ಮಲ್ಲಿ ಬೆಳೆಯುತ್ತದೆ. ದೇವರ ಭಯ ಬೆಳೆದಾಗ ಶಾಂತಿ ಬೆಳೆಯುತ್ತದೆ. ಸೀಕ್ ಪೀಸ್ ಅಂಡ್ ಪರ್ಸ್ಯೂ ಇಟ್. ಈ ತರ ಜೀವನ ಪರ್ಸ್ಯೂ ಮಾಡಿ. ಏನು ದಾವೀದನು ಹೇಳ್ತಾ ಇರುವನು? ಬನ್ನಿ, ನಾನು ನಿಮಗೆ ದೇವರ ಭಯವನ್ನು ಕಲಿಸುತ್ತೀನಿ. ಕಮ್, ಐ ವಿಲ್ ಟೀಚ್ ಯು ದ ಫಿಯರ್ ಆಫ್ ಗಾಡ್. ಕೀರ್ತನಗಳು 34:11-14 ತನಕ ಓದಿರಿ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ಭಯವು ಸ್ವಾಭಾವಿಕವಾಗಿ ಯಾರಿಗೂ ಬರುವುದಿಲ್ಲ. ಆದರೆ ನಾವು ಉದ್ದೇಶಪೂರ್ವಕವಾಗಿ ಸರಿಯಾದದನ್ನು ಮಾಡಲು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ. ಮತ್ತು ನಾವು ದೇವರ ಭಯವಿಲ್ಲದೆ ಬದುಕಿದರೆ ಏನಾಗುತ್ತದೆ? ನಮ್ಮ ಪಾಪವು ಹೆಚ್ಚಾಗುತ್ತದೆ ಮತ್ತು ಅಂತಿಮವಾಗಿ ಅದು ನಷ್ಟ, ರೋಗಗಳು ಮತ್ತು ದುಃಖಗಳನ್ನು ನಮ್ಮಲ್ಲಿ ಬೆಳೆಯುತ್ತದೆ ಮತ್ತು ಜೀವನದ ಇದರ ಭಯಗಳನ್ನು ಹೆಚ್ಚಿಸುತ್ತದೆ. ದೇವರ ಭಯವಿಲ್ಲದವರಿಗೆ ಜೀವನದ ಭಯ ಹೆಚ್ಚಿಸುತ್ತದೆ. ಏನೇ ಬಂದರೂ ಅವರಿಗೆ ಭಯ. ಆದರೆ ದೇವರ ಭಯ ಬೆಳೆದರೆ ಏನಾಗುತ್ತದೆ? ಶಾಂತಿ ಹೆಚ್ಚಿಸುತ್ತದೆ. ಕೆಟ್ಟದು ಬರುವುದಿಲ್ಲ ಅಂತಲ್ಲ, ಆದ್ರೆ ಅವರಿಗೆ ತಕ್ಷಣ ಶಾಂತಿ ಬರುತ್ತದೆ. ಇದು ನಿಮ್ಮಲ್ಲಿ ಬೆಳೆಯುತ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮಲ್ಲಿ ಇನ್ನೂ ದೇವರ ಭಯ ಬೆಳೆಯುತ್ತಾ ಇಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ, ದೇವರು ತನ್ನ ಮಕ್ಕಳಿಗೆ ದೇವರ ಭಯವನ್ನು ಕಲಿಸಲು ತನ್ನ ಶಿಷ್ಯರನ್ನು ನೇಮಿಸಿ ಕಳುಹಿಸುತ್ತಾರೆ. ಅವರು ತಂದೆ ಅಲ್ಲಾಂದ್ರೆ ತಾಯಿಯಾಗಿರಬೇಕು. ಆದರೆ ಅಂತಿಮವಾಗಿ ಅದನ್ನು ಕಲಿಯುವುದು ಮತ್ತು ದೇವರ ಭಯದಲ್ಲಿ ಬೆಳೆಯುವುದು ನಿಮ್ಮ ನಮ್ರತೆಯನ್ನು ಅವಲಂಬಿಸಿರುತ್ತದೆ. ಆದರೆ ಯೆರೆಮೀಯ 5:23 ಹೇಳುವಂತೆ, ಜನರ ಮೊಂಡುತನ ಮತ್ತು ಬಂಡಾಯ ಹೃದಯದಿಂದಾಗಿ ಅತ್ಯುತ್ತಮ ಶಿಷ್ಯರು, ಅತ್ಯುತ್ತಮ ಫಾದರ್ಸ್ ಅಂಡ್ ಮದರ್ಸ್ ಆರ್ ಫೇಲಿಂಗ್. ಅನೇಕ ವಿಶ್ವಾಸಿಗಳಲ್ಲಿ ದೇವರ ಭಯವನ್ನು ಉಂಟು ಮಾಡುವುದಕ್ಕೆ ಇವರಿಗೂ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ನಾನು ಯಾವಾಗಲೂ ಹೇಳುತ್ತೀನಿ, ದೇವರು ಅವನ ಮಕ್ಕಳಾಗಿ ಅವನು ನಮ್ಮನ್ನು ಅಡಾಪ್ಟ್ ಮಾಡಿದ್ದಾರೆ. ಒಳ್ಳೆಯ ಜೀವನ ಕೊಡುವುದಕ್ಕೆ ದೇವರೆಲ್ಲ ಕೊಡುತ್ತಾರೆ. ಆದರೆ ಯಾರು ತಿರಸ್ಕರಿಸುವುದು? ದೇವರಲ್ಲ, ನೀವೊಬ್ಬೊಬ್ಬರು, ಬೇರೆ ಯಾರೂ ಅಲ್ಲ. ನಿಮಗೆ ಇವತ್ತು ತುಂಬಾ ವರ್ಷಗಳಾಗಿ ದೇವರ ಹತ್ರ ಬಂದು ಆದರೂ ಒಳ್ಳೆಯ ಜೀವನ ಇಲ್ಲ ಅಂದರೆ ದೇವರೆಲ್ಲ ಕಾರಣ, ನೀವೇ ತಿರಸ್ಕರಿಸಿರುವುದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ದೇವರ ಭಯವನ್ನು ನೀವು ಕಲಿತುಕೊಳ್ಳಬೇಕು, ಅದರಲ್ಲಿ ನೀವು ಬೆಳೆಯಬೇಕು. ನಿಮ್ಮಲ್ಲಿ ಶಾಂತಿ ಉಂಟಾಗುತ್ತದೆ, ನಿಮ್ಮಲ್ಲಿ ಆಶೀರ್ವಾದಗಳು ಉಂಟಾಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.